ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಹೊಸ ಗೇಟ್ ಅಳವಡಿಕೆ ಕಾರ್ಯ ಪೂರ್ಣಗೊಂಡಿದೆ. ಇದೀಗ ಹೊಸ ಚೈನ್ ಅಳವಡಿಕೆ ಕಾರ್ಯ ಕೂಡ ಭರದಿಂದ ಸಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಹೊಸ ಚೈನ್ ಅಳವಡಿಕೆ ಕಾರ್ಯ ಮುಗಿಯಲಿದ್ದು ರೈತರ ಮೊಗದಲ್ಲಿ ಸಂತಸ ಮೂಡಿದೆ. ಕಲ್ಯಾಣ ಕರ್ನಾಟಕ ರೈತರ ಪಾಲಿಗೆ ತುಂಗಭದ್ರಾ ಜಲಾಶಯವೇ ಜೀವನಾಡಿ. ಬಳ್ಳಾರಿ, ಕೊಪ್ಪಳ, ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಗಳ ರೈತರು ಟಿಬಿ ಡ್ಯಾಂನ ನೀರನ್ನೇ ನಂಬಿಕೊಂಡಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಇದೇ ಜಲಾಶಯಕ್ಕೆ ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲಾಗಿತ್ತು. ಆದರೆ ಚೈನ್ ಹಾಕದೆ ಹಾಗೆ ಬಿಟ್ಟಿದ್ರು. ಇದೀಗ ಅದರ ಕಾರ್ಯವೂ ಶುರುವಾಗಿದೆ. ಕೆಲ ದಿನಗಳ ಹಿಂದೆ ಜಲಾಶಯದ 33ನೇ ನಂಬರ್ನ ಕ್ರೆಸ್ಟ್ ಗೇಟ್ಗೆ ಹೊಸ ಚೈನ್ ಅಳವಡಿಕೆ ಮಾಡಿದ್ರು. ಯಾವಾಗ ಇದು ಸಕ್ಸಸ್ ಆಯಿತೋ ಇತರೆ ಗೇಟ್ಗಳಿಗೂ ಹೊಸ ಚೈನ್ ಅಳವಡಿಸುವ ಕಾರ್ಯ ಆರಂಭಿಸಿದ್ದಾರೆ. ಜಲಾಶಯದ ಮಧ್ಯಭಾಗದಲ್ಲಿರುವ 18, 19 ಹಾಗೂ 20ನೇ ನಂಬರ್ನ ಕ್ರಸ್ಟ್ ಗೇಟ್ಗಳಿಗೆ ಹೊಸ ಚೈನ್ ಅಳವಡಿಸುವ ಕಾರ್ಯ ಚುರುಕುಗೊಂಡಿದೆ. ಸದ್ಯಕ್ಕೆ 4 ಹೊಸ ಚೈನ್ಗಳು ಮಾತ್ರ ಬಂದಿದ್ದು ಜೂನ್ 15ರೊಳಗೆ ಎಲ್ಲಾ ಚೈನ್ ಅಳವಡಿಕೆ ಕಾರ್ಯವನ್ನ ಕಂಪ್ಲೀಟ್ ಮಾಡಲಿದ್ದಾರೆ. ಎಲ್ಲ 33 ಗೇಟ್ಗಳು ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಚೈನ್ದು ಪ್ರಾರಂಭ ಆಗಿದೆ. 2 ಗೇಟಿಗೆ ಆಗಲೇ ಚೈನ್ಗಳು ಹಾಕಿದ್ದಾರೆ. ಈ ಮಂತ್ ಎಂಡಿಂಗೆಲ್ಲ ಒಂದು 15 ಗೇಟಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ಬರೋ ತಿಂಗಳು ಇನ್ನು 15ನೇ ತಾರೀಕು ಇಲ್ಲದ್ರೆ 20ನೇ ತಾರೀಕು ಒಳಗಡೆ ಎಲ್ಲ ಚೈನ್ಗಳು ಫಿಕ್ಸ್ ಮಾಡಿಬಿಡ್ತಾರೆ. ಯಾಕಂದರೆ ಸ್ವಲ್ಪ ಸಪ್ಲೈ ಆಗೋದು ಈ ತಿಂಗಳು ಕೊನೆ ತನಕ ಏನು ಇನ್ನೊಂದು 15 ಗೇಟಿಗೆ 17 ಗೇಟಿಗೆ ಇವಾಗೆಲ್ಲ ರೆಡಿ ಆಗ್ತಾ ಇದೆ. ಆ ಚೈನ್ಸ್ ಕೂಡ ಬಂದಿದೆ. ನೆಕ್ಸ್ಟು ಲಾಟ್ ಬರೋದು ಬೈ ದಿಸ್ ಮಂತ್ ಎಂಡಿಂಗ್ ಎಲ್ಲ ಬೈ ಫಸ್ಟ್ ಸೆಕೆಂಡ್ಗೆಲ್ಲ ಇನ್ನೊಂದು 15-16 ಗೇಟಿಗೆ ಅವುಗಳು ಬಂದ್ಬಿಡ್ತಾರೆ. ಬಂದಮೇಲೆ ಎಲ್ಲ ಕಂಪ್ಲೀಟ್ ಆಗೋದು. ಜಲಾಶಯದ ಸುರಕ್ಷತೆ ದೃಷ್ಟಿಯಿಂದ ಹಳೆಯ ಹಾಗೂ ತುಕ್ಕು ಹಿಡಿದ ಚೈನ್ಗಳನ್ನು ಬದಲಿಸುತ್ತಿದ್ದಾರೆ. ಇದಕ್ಕಾಗಿಯೇ ವಿಶೇಷ ತಜ್ಞರ ತಂಡ ರಚಿಸಲಾಗಿದ್ದು ಇವರ ಮಾರ್ಗದರ್ಶನದಲ್ಲೇ ಎಲ್ಲಾ ಕಾರ್ಯ ನಡೀತಾ ಇದೆ. ಒಟ್ನಲ್ಲಿ ಜೋರು ಮಳೆ ಶುರುವಾಗೋದ್ರೊಳಗೆ ಎಲ್ಲಾ ಕೆಲಸ ಮುಗಿಬೇಕಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.